ವೀಕ್ಷಕರೇ ನಮಸ್ಕಾರ. ಇವತ್ತು ನಾನು ನಿಮಗೆ ಒಂದು ಹಾಟ್ ಸುದ್ದಿಯನ್ನು ಹೇಳ್ತಾ ಹೋಗ್ತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಅದು ಯಾರ ಬಗ್ಗೆ ಗೊತ್ತಾ? ಬಾಲಿವುಡ್ನ ಬೆಡಗಿ ಸನ್ನಿ ಲಿಯೋನಿ ಬಗ್ಗೆ. ಸನ್ನಿ ಲಿಯೋನಿ ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿಯಲ್ಲಿದ್ದೇನೆ ಇರ್ತಾರೆ. ಸೊ ಇತ್ತೀಚೆಗೆ ಒಂದು ಖುಷಿ ವಿಚಾರ ಏನಂದರೆ ಅವರು ಪಾಸಿಟಿವ್ ಆಗಿ ಸುದ್ದಿಯಲ್ಲಿ ಇರುವಂಥ ವಿಚಾರ. ಬಾಲಿವುಡ್ನ ಬೆಡಗಿ ಸನ್ನಿ ಲಿಯೋನ್ ಸದ್ಯ ದುಬೈನಲ್ಲಿ ಇದ್ದಾರೆ ಅನ್ನುವಂಥ ಇನ್ಫಾರ್ಮೇಷನ್ಸ್ ಇದೆ. ದುಬೈನಲ್ಲಿ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಬಿಸಿಲ ಬೇಗೆಗೆ ತಂಪೆರಿತಾ ಎಂಜಾಯ್ ಮಾಡ್ತಾ ಇದ್ದಾರಂತೆ ಸನ್ನಿ. ಆ ವಿಡಿಯೋನ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಇದನ್ನ ನೋಡಿದ ಅವರ ಅಭಿಮಾನಿಗಳು ವಾವ್ ವಾಟ್ ಅ ಲುಕ್ ಅಂತ ಕಮೆಂಟ್ಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. ಸದ್ಯ ಸನ್ನಿ ಲಿಯೋನ್ ದುಬೈನಲ್ಲಿ ಕಾಲ ಕಳೀತಾ ಇದ್ದಾರೆ. ಸನ್ನಿ ಲಿಯೋನ್ ಕೆಲ ವಿಡಿಯೋಗಳನ್ನು ಪೋಸ್ಟ್ ಮಾಡಿ ಗಮನ ಸೆಳೆದಿದ್ದಾರೆ. ಪ್ರಮುಖವಾಗಿ ದುಬೈ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಈಜಾಡ್ತಾ ಇರುವ ವಿಡಿಯೋಗೆ ಭರ್ಜರಿ ಕಮೆಂಟ್ಗಳು ಕೂಡ ಬರ್ತಾ ಇದ್ದಾವೆ. ಸನ್ನಿ ಲಿಯೋನ್ ಡ್ರೆಸ್ ಅನ್ನ ಕಳಚಿಟ್ಟು ಈಜುಕೊಳಕ್ಕೆ ಹಾರಿದ ವಿಡಿಯೋ ಅಂತೂ ಸಖತ್ತಾಗಿ ವೈರಲ್ ಆಗ್ತಾ ಇದೆ. ದುಬೈ ಬೀಚ್ ಹಾಗೂ ಸ್ವಿಮ್ಮಿಂಗ್ ಪೂಲ್ ಕುರಿತು 2 ವಿಡಿಯೋಗಳನ್ನು ಪೋಸ್ಟ್ ಮಾಡಿಕೊಂಡಿದ್ದಾರೆ. ಮೊದಲ ವಿಡಿಯೋದಲ್ಲಿ ಸನ್ನಿ ಲಿಯೋನ್ ಡ್ರೆಸ್ ಕಳಚಿಟ್ಟು ಬೀಚ್ ವಿಶ್ರಾಂತಿ ಸ್ಥಳದಿಂದ ಈಜುಕೊಳದತ್ತ ಸೆಳೆದುಕೊಂಡು ಬರುವಂಥ ಈ ಒಂದು ನಡಿಗೆಯನ್ನ ನೋಡಿದಂಥವರು ಫಿದಾ ಆಗಿದ್ದಾರೆ. ಮತ್ತೊಂದು ವಿಡಿಯೋದಲ್ಲಿ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಈಜಾಡ್ತಾ ಇರುವಂಥ ದೃಶ್ಯ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಲಾಗಿದೆ. ಇತ್ತೀಚೆಗಷ್ಟೇ ಹುಟ್ಟುಹಬ್ಬ ಆಚರಿಸಿಕೊಂಡಿರುವಂಥ ಸನ್ನಿ ಪತಿ ಡೇನಿಯಲ್ ಕುರಿತು ಮನೆ ಬಿಚ್ಚಿ ಮಾತಾಡಿದ್ದಾರೆ. ಪತಿಯಾಗಿ ಡೇನಿಯಲ್ ಅತ್ಯಂತ ಆಪ್ತನಾಗಿ ಹಿತವಾಗಿ ಪ್ರೀತಿಯಾಗಿ ನೋಡ್ಕೊಂಡಿದ್ದಾರೆ ಅಂದ್ರು. ಇದೇ ವೇಳೆ ಪ್ರತಿ ಹುಟ್ಟುಹಬ್ಬಕ್ಕೂ ಡೇನಿಯಲ್ ವಿಶೇಷ ಗಿಫ್ಟ್ ಅನ್ನ ಕೊಡ್ತಾ ಇರ್ತಾರೆ. ಈ ಬಾರಿ ಇನ್ನೂ ಕೊಟ್ಟಿಲ್ಲ ಅಂತ ದೂರು ಕೂಡ ಹೇಳ್ಕೊಂಡಿದ್ದಾರೆ. ಮಕ್ಕಳು ಮನೆ ಸೇರಿದಂತೆ ಎಲ್ಲ ಜವಾಬ್ದಾರಿಯನ್ನ ಡೇನಿಯಲ್ ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂತ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಇದೇ ವೇಳೆ ಸನ್ನಿ ಲಿಯೋನ್ ತಮ್ಮ ಕಷ್ಟದ ದಿನಗಳನ್ನ ಮೆಲುಕು ಹಾಕಿದ್ದಾರೆ. ಆರಂಭಿಕ ದಿನದಲ್ಲಿ ಆರ್ಥಿಕ ಸಂಕಷ್ಟದಿಂದ ಪರದಾಡಿ ಬದುಕು ಕಟ್ಟಿಕೊಂಡ ರೀತಿಯನ್ನ ವಿವರಿಸಿದ್ದಾರೆ ಸನ್ನಿ. ಸನ್ನಿ ಲಿಯೋನ್ ತಮ್ಮ ನಗ್ನ ಫೋಟೋಗಳನ್ನ ಮಾರಾಟ ಮಾಡ್ತಾ ಇದ್ದ, ಹಣಕ್ಕಾಗಿ ಆತ ಮಾರಾಟ ಮಾಡ್ತಾ ಇದ್ದ ಅಂತ ಸನ್ನಿ ಕರಾಳ ದಿನಗಳನ್ನ ಜ್ಞಾಪಕ ಮಾಡಿಕೊಂಡಿದ್ದಾರೆ. 2016ರಲ್ಲಿ ಸನ್ನಿ ಲಿಯೋನ್ ಕೆನಡಾದ ಸಾಕ್ಷ್ಯಚಿತ್ರಕ್ಕಾಗಿ ನಗ್ನರಾಗಿದ್ರು. ಈ ವೇಳೆ ತೆಗೆದ ಫೋಟೋಗಳನ್ನ ಪೋಸ್ಟ್ ಮಾಡಿಸಿದ್ದ ಸನ್ನಿ ಸಹೋದರ ಸಂದೀಪ್ ಓಹ್ರಾ ಹಣಕ್ಕಾಗಿ ಕಾಲೇಜು ಸ್ನೇಹಿತರಿಗೆ ಮಾರಾಟವನ್ನ ಮಾಡಿದ್ದ. ಈ ಪೋಸ್ಟ್ನಲ್ಲಿ ಸಹಿ ಹಾಕಿ ಮಾರಾಟವನ್ನ ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಆರ್ಥಿಕ ಸಂಕಷ್ಟ, ಆತ ನನ್ನ ನಗ್ನ ಫೋಟೋ ಮಾರಾಟ ಮಾಡ್ತಾ ಇದ್ದಾನೆ ಅಂತ ಗೊತ್ತಿತ್ತು ಅಂತ ಸನ್ನಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮದುವೆ ಇನ್ನೇನು 2 ತಿಂಗಳಿದೆ ಅನ್ನುವಷ್ಟರಲ್ಲೇ ಬಾಯ್ ಫ್ರೆಂಡ್ ಕೈ ಕೊಟ್ಟಿದ್ದ. ಮಾನಸಿಕ ಆಘಾತ, ಆರ್ಥಿಕ ಸಂಕಷ್ಟ ಸೇರಿದಂತೆ ಎಲ್ಲ ಕಷ್ಟಗಳನ್ನು ಎದುರಿಸಿದಾಗಿ ಸನ್ನಿ ಲಿಯೋನ್ ಹೇಳ್ಕೊಂಡಿದ್ದಾಳೆ. ಇದೀಗ ದುಬೈ ವೆಕೇಷನಲ್ಲಿ ಸನ್ನಿ ಲಿಯೋನ್ ಮತ್ತಷ್ಟು ವಿಡಿಯೋ ಪೋಸ್ಟ್ ಮಾಡಿ ಅಂತ ಅಭಿಮಾನಿಗಳು ಸಲಹೆಯನ್ನು ಕೂಡ ಕೊಡ್ತಾ ಇದ್ದಾರೆ. ವಾಟ್ ಎವರ್, ನಾವು ಒಬ್ಬ ವ್ಯಕ್ತಿಯ ಬಗ್ಗೆ ಏನನ್ನೇ ಹೇಳ್ಬೋದು, ಏನನ್ನೇ ಮಾತನಾಡ್ಬೋದು, ಆದರೆ ಪ್ರತಿಯೊಂದು ವಿಚಾರದ ಹಿಂದೆ ಸಾಕಷ್ಟು ಕಾರಣಗಳಿರುತ್ತೆ. ಅವರನ್ನು ನಾವು ಯಾವುದೇ ರೀತಿಯಾಗಿ ಕೀಳಾಗೂ ನೋಡಬಾರ್ದು ಅಥವಾ ಸುಮ್ಮನೆ ಮಾತುಗಳನ್ನು ಕೂಡ ಆಡಬಾರ್ದು. ಸನ್ನಿ ಲಿಯೋನ್ ಅನ್ನುವಂಥ ಈ ದೈತ್ಯ ಗೊಂಬೆ ಈಗ ಬಾಲಿವುಡ್ನಲ್ಲಿ ಮಾತ್ರವಲ್ಲ ಸಾಕಷ್ಟು ಜನರ ಮನಸ್ಸನ್ನ ಕದ್ದಿದ್ದಾರೆ. ಕಾರಣ ಅವರು ಇತ್ತೀಚೆಗೆ ಮಾಡ್ತಾ ಇರುವಂಥ ಸೋಷಿಯಲ್ ವರ್ಕ್ಸ್ಗಳು, ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡೋದ್ರ ಮುಖಾಂತರ ಅವರು ಅವರ ಅಭಿಮಾನಿಗಳಿಗೆ ಹಾಗೆಯೇ ಸಾಕಷ್ಟು ಜನರಿಗೆ ಮಾದರಿ ಆಗಿದ್ದಾರೆ ಅಂದರೆ ತಪ್ಪಾಗಲಾರದು. ಏನು ಈ ವಿಡಿಯೋದ ಬಗ್ಗೆ ನೀವೇನು ಹೇಳ್ತೀರಾ? ಕಮೆಂಟ್ ಮೂಲಕ ತಿಳಿಸ್ಬೋದು. ಥ್ಯಾಂಕ್ ಯು.